ನನ್ನ ನೆರಳಿಗೂ ದಾರಿ ಮರೆಯುತ್ತಿದೆ ಕುರುಡು ಕನಸಿಗೆ ನೆನಪೇ ದೀವಟಿಗೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಈ ರೀತಿ ಸ್ಟೇಟಸ್ ಎಡಿಟ್ ಮಾಡೋದಕ್ಕೆ ಕ್ಯಾಪ್ಕಟ್ ಆ್ಯಪ್ ಯೂಸ್ ಮಾಡಬೇಕಾಗುತ್ತೆ. ಸೊ ಯಾವ ರೀತಿ ಎಡಿಟ್ ಮಾಡೋದಂತ ವೀಡಿಯೋನ ಕೊನೆ ಗಂಟೆ ನೋಡಿ, ಸ್ಕಿಪ್ ಮಾಡಿದ್ರೆ ನಿಮಗೆ ಅರ್ಥ ಆಗೋಲ್ಲ. ಸೊ ಯಾರು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿ ಮತ್ತು ವೀಡಿಯೋಗೆ ಒಂದು ಲೈಕ್ ಮಾಡಿ. ಓಕೆ ಫ್ರೆಂಡ್ಸ್, VPN ಕನೆಕ್ಟ್ ಮಾಡ್ಕೊಂಡು ಕ್ಯಾಪ್ಕಟ್ ಆ್ಯಪ್ನ ಓಪನ್ ಮಾಡಿ ನ್ಯೂ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡಿ. ಅಲ್ಲಿ ನಿಮಗೆ ನಾನು ಸದ್ಯಕ್ಕೆ ವೈಟ್ ಸ್ಕ್ರೀನ್ ಹಾಕಿ ತೋರಿಸ್ತಿದ್ದೀನಿ, ಯಾಕೆ ಅಂತ ನಿಮಗೆ ಗೊತ್ತಾಗುತ್ತೆ ಮುಂದೆ ನೋಡಿ. ಸೊ ನೋಡಿ, ಇದನ್ನು ನಿಮಗೆ ಸಾಂಗ್ ಎಲ್ಲಿ ಗಂಟೆ ಡ್ಯೂರೇಷನ್ ಇರುತ್ತೋ ಅಲ್ಲಿ ಗಂಟೆ ಡ್ರ್ಯಾಗ್ ಮಾಡ್ಕೊಂಡು ಹೋಗಿ. ಸದ್ಯಕ್ಕೆ ನಾನು ಡೆಮೋ ತೋರಿಸಿದ ನಂತರ ನಾನು ಟೈಮ್ನ ಕಮ್ಮಿ ಇಟ್ಕೊಂಡಿದ್ದೀನಿ. ಸೊ ನೋಡ್ತಾ ಇರ್ಬೋದು, ನಿಮಗೆ ಯಾವ ಸಾಂಗು ಸೆಟ್ ಮಾಡಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನಿಮ್ಮ ಮೀಡಿಯಾ ಫೈಲಲ್ಲಿ. ಸೊ ಮೀಡಿಯಾ ಫೈಲಲ್ಲಿ ಸೆಲೆಕ್ಟ್ ಮಾಡ್ಕೊಂಡು ಸಾಂಗು ನಿಮಗೆ ಎಲ್ಲಿಗೆ ಬೇಕು ಸಾಂಗು ಅಲ್ಲಿ ಗಂಟ ಪ್ಲೇ ಮಾಡ್ಕೊಂಡು ಕಟ್ ಮಾಡಿ. ಸೊ ನೋಡ್ತಿರ್ಬೋದು ನೀವು ಸ್ಕ್ರೀನಲ್ಲಿ ನಾನು ಆ ಥರ ಎಂತಿಗೆ ಲೇಯರ್ನ ಸ್ಪ್ಲಿಟ್ ಮಾಡಿದ್ದೀನಿ ಅಂತ. ಸೊ ನಿಮಗೆ ಸಾಂಗ್ಗೆ ಯಾವ ಥರ ಇಮೇಜಸ್ ಆ್ಯಡ್ ಮಾಡಬೇಕೋ ಆ ಸಾಂಗಿಗೆ ತಕ್ಕಂತೆ ಲಿರಿಕ್ಸು ಅಂದರೆ ಪಿಕ್ಚರ್ಸ್ಗಳು ಸೆಟ್ ಮಾಡಬೇಕಲ್ಲ, ಅದಕ್ಕೋಸ್ಕರ ಆ ಥರ ಸ್ಪ್ಲಿಟ್ ಮಾಡ್ಕೊ ಬನ್ನಿ ಆ ಲೇಯರ್ನ. ಸೊ ಈ ಥರ ನಿಮಗೆ ಈ ಸಾಂಗ್ ಎಲ್ಲಿ ಗಂಟೆ ಇರುತ್ತೋ ಎಂಡ್ ಗಂಟೆ ಈ ಥರ ಸ್ಪ್ಲಿಟ್ ಮಾಡ್ಕೊ ಬನ್ನಿ. ಸೊ ಈ ಥರ ಸ್ಪ್ಲಿಟ್ ಮಾಡೋದ್ರಿಂದ ನಿಮಗೆ ಈ ಇಮೇಜಸ್ಗಳನ್ನ ಆ್ಯಡ್ ಮಾಡೋದಕ್ಕೆ ತುಂಬ ಈಸಿ ಆಗುತ್ತೆ. ಇಲ್ಲಾಂದರೆ ಒಂದೊಂದೇ ಇಮೇಜಸ್ ಆ್ಯಡ್ ಮಾಡ್ತೀನಿ ಅಂದರೆ ತುಂಬ ಟೈಮ್ ಹಿಡಿಯುತ್ತೆ. ಅದಕ್ಕೋಸ್ಕರ ನಾನು ಈ ಥರ ಸ್ಕ್ರೀನ್ ಅಂದರೆ ವೈಟ್ ಸ್ಕ್ರೀನ್ ಹಾಕಿ ಹೇಳ್ಕೊಟ್ಟಿರೋದು ನಿಮಗೆ. ಸೊ ನೋಡ್ತಾ ಇರ್ಬೋದು ಇದಕ್ಕೆ. ಮತ್ತು ಇದು ಸ್ಕ್ರೀನ್ ರೇಷಿಯೋನ ನೀವು 9:1 ಇನ್ಸ್ಟಾಗ್ರಾಮ್ ರೇಷಿಯೋ ಇದೆಯಲ್ಲ 9:16 ಅದರಲ್ಲಿ ಸೆಟ್ ಮಾಡ್ಕೊಳ್ಳಿ. ಸೊ ನೋಡ್ತಿರ್ಬೋದು ಇಲ್ಲಿ ಇವಾಗ ನಾನು ಎಂತಕ್ಕೆ ಸ್ಪ್ಲಿಟ್ ಮಾಡಿದ್ದೀನಿ ಅಂತ ಗೊತ್ತಾಯ್ತಲ್ಲ ಫ್ರೆಂಡ್ಸ್. ಇವಾಗ ಅಲ್ಲಿ ಯಾವ ಥರ ಇಮೇಜಸ್ ಬೇಕು ನಿಮಗೆ ಆ ಸಾಂಗ್ ತಕ್ಕಂತೆ ಇಮೇಜಸ್ನ ನೀವು ಆ್ಯಡ್ ಮಾಡ್ತಾ ಹೋಗ್ಬೋದು. ಸೊ ನಾನು ಡೌನ್ಲೋಡ್ ಮಾಡಿಕ್ಕಿದ್ದೀನಿ ಆಲ್ರೆಡಿ. ಸೊ ನೀವು ಡೌನ್ಲೋಡ್ ಈ ಥರ ಇಮೇಜಸ್ಗಳು ಎಲ್ಲಿ ಸಿಗುತ್ತೆ ಅಂದರೆ ನಾನು ಆಲ್ರೆಡಿ ವೀಡಿಯೋ ಮಾಡಿದ್ದೀನಿ, ಎಲ್ಲಿಂದ ಡೌನ್ಲೋಡ್ ಮಾಡ್ಬೋದು ಈ ಥರ ವೀಡಿಯೋಸ್ಗಳು ಮತ್ತು ಫೋಟೋಸ್ಗಳು ಅಂತೆಲ್ಲ. ಸೊ ನೋಡ್ತಾ ಇರ್ಬೋದು, ನನ್ನ ಯೂಟ್ಯೂಬ್ ಚಾನಲಲ್ಲಿದೆ, ಇಲ್ಲಾಂದರೆ ಐ ಕಾರ್ಡಲ್ಲಿ ಹಾಕಿರ್ತೀನಿ, ಅಂದರೆ ಎಂಡ್ ಸ್ಕ್ರೀನಲ್ಲಿ ಹಾಕಿರ್ತೀನಿ. ಸೊ ನೋಡ್ತಾ ಇರ್ಬೋದು ಅಲ್ಲಿ ಇಮೇಜಸ್ 2 ಇಮೇಜಸ್ ಆ್ಯಡ್ ಮಾಡಿದ್ದೀನಿ, ಮತ್ತು 3rd ಇಮೇಜಸ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ನಿಮ್ಗೆ ಯಾವ ಥರ ಸೆಕೆಂಡ್ಸಲ್ಲಿ ವೀಡಿಯೋ ಬೇಕು ಅದೆಲ್ಲ ಮಾಡ್ಕೋಬೋದು, ನಿಮಗೆ ಬಿಟ್ಟಿದ್ದೆಲ್ಲ ಅಂದರೆ ನಿಮ್ಮ ಕ್ರಿಯೇಟಿವಿಟಿ ಮೇಲೆ. ಸೊ ಇನ್ನೊಂದು ಫ್ರೆಂಡ್ಸ್, ಇದಕ್ಕೆ ಫಾಂಟು ಆ್ಯಡ್ ಮಾಡಬೇಕು. ಅದಕ್ಕೆ ಸೊ ನಾನು ಪಿಕ್ಸೆಲೇಬಲ್ ಎಡಿಟ್ ಮಾಡ್ಕೊತೀನಿ ಫಾಂಟ್ನ. ಸೊ ಲಿರಿಕ್ಸಲ್ಲಿ ಏನು ಟೈಪ್ ಮಾಡಿರ್ತೀವೋ ಅದನ್ನು ಇಲ್ಲಿ ನಾನು ಟೈಪ್ ಮಾಡ್ತಾ ಇರ್ತೀನಿ. ಸೊ ಲಿರಿಕ್ಸಲ್ಲಿ ಏನು ರನ್ ಆಗ್ತಿರುತ್ತೋ ಲೈನ್ಸು ಅದನ್ನು ನಾನು ಇಲ್ಲಿ ಟೈಪ್ ಮಾಡಿ ಫಾಂಟ್ನ ಸೆಟ್ ಮಾಡ್ತೀನಿ. ಸೊ ನೋಡ್ತಿರ್ಬೋದು, ಈ ಫಾಂಟ್ ಬೇಕಂದರೆ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಅಂದರೆ ಟೆಲಿಗ್ರಾಮ್ ಚಾನಲಲ್ಲಿ ಸಿಗುತ್ತೆ. ಸೊ ಯಾರೇ ಟೆಲಿಗ್ರಾಮಲ್ಲಿ ಜಾಯ್ನ್ ಆಗಿಲ್ಲ ಅವರು ಟೆಲಿಗ್ರಾಮಲ್ಲಿ ಜಾಯ್ನ್ ಆಗ್ಬೋದು. ಸೊ ಅಲ್ಲಿ ಎಲ್ಲ ಥರ ಅಪ್ಡೇಟ್ಸ್ಗಳು ಸಿಗುತ್ತೆ ನಿಮಗೆ. ನೋಡ್ತಿರ್ಬೋದು ಇಲ್ಲಿ ನಾನು ಯಾವ ಥರ ಮಾಡ್ತಿದ್ದೀನಿ ಆ ಥರ ಮಾಡಿ ಫಾಲೋ ಮಾಡಿ. ಸೊ ಸೇವ್ ಕೊಡಿ. ಇನ್ನೊಂದು ಫ್ರೆಂಡ್ಸ್, ಇದೇ ರೀತಿ ಟೆಕ್ಸ್ಟ್ಗಳು ಎಲ್ಲೆಲ್ಲಿಗೆ ಆ್ಯಡ್ ಮಾಡಬೇಕಂತದ್ದೆಲ್ಲ ನೀವು ಸ್ಪ್ಲಿಟ್ ಮಾಡ್ಕೋಬೇಕಾದ್ರೆ ನೆನ್ಪಿಟ್ಕೋಬೇಕು, ಇಲ್ಲಾಂದರೆ ನೀವು ಒಂದು ನೋಟ್ ಮಾಡಿಕೊಳ್ಳಿ ಎಲ್ಲೆಲ್ಲಿಗೆ ಆ್ಯಡ್ ಮಾಡಬೇಕು ಟೆಕ್ಸ್ಟ್ನ ಅಂತ. ಸೊ ಇದೇ ಥರ ಟೆಕ್ಸ್ಟ್ಗಳನ್ನೆಲ್ಲ ಜಸ್ಟ್ ಏನಿಲ್ಲ ಒಂದು ಟೆಕ್ಸ್ಟ್ನ ಆ್ಯಡ್ ಮಾಡ್ಕೊಂಡ್ರೆ ಸಾಕು, ಅದನ್ನು ರಿಪ್ಲೇಸ್ ಮಾಡ್ಬೋದು. ಮತ್ತು ಯಾವ ಲೈನ್ ಬೇಕೋ ಆ ಲೈನ್ನ ಟೈಪ್ ಮಾಡ್ಬೋದು ನೀವು. ನೋಡಿ ಇವಾಗ ನಾನು ಎಲ್ಲಿಗೋ ಅಂತ ಟೈಪ್ ಮಾಡ್ತಿದ್ದೀನಿ. ಓಕೆ ಕೊಟ್ಟು ಅಲ್ಲಿ ಸೇವ್ ಸ್ಟ್ರೋಕ್ ಕೊಡಬೇಕು ಫ್ರೆಂಡ್ಸ್, ಯಾಕಂದರೆ ಇದು ಫಾಂಟ್ ಹೈಲೈಟ್ ಆಗಬೇಕಲ್ಲ ಅದಕ್ಕೋಸ್ಕರ. ಮತ್ತು ಅದನ್ನ ಮಿಡಲಲ್ಲಿ ಕುಣಿಸ್ಕೊಂಡು ಸೇವ್ ಅಂತ ಅಲ್ಟ್ರಾ ಇರುತ್ತೆ, ಅಲ್ಟ್ರಲ್ಲಿ ಸೇವ್ ಅಂತ ಕೊಡಿ. ಸೊ ಆಯ್ತು. ಸೊ ನೋಡ್ತಿರ್ಬೋದು ಇಲ್ಲಿ. ಸೊ ಫ್ರೆಂಡ್ಸ್, ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್. ಸೊ ಇದೇ ಥರ ಫ್ರೆಂಡ್ಸ್ ನೀವು ಇನ್ನೊಂದು ಥರ ಟೈಪಲ್ಲಿ ಮಾಡ್ಬೋದು, ಅದು ಕಷ್ಟ ಆಗುತ್ತೆ, ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಂತ ನಾನು ಈ ಥರ ವೈಟ್ ಸ್ಕ್ರೀನ್ ಹಾಕ್ಕೊಂಡು ಅಲ್ಲಿ ಕಟ್ ಮಾಡಿ ಅಂದರೆ ಸ್ಪ್ಲಿಟ್ ಮಾಡಿ ತೋರಿಸ್ತಾ ಇರೋದು. ನೋಡ್ತಿರ್ಬೋದು ನೀವು ಈ ಥರ ಎಲ್ಲ ಸ್ಟಾಕ್ ಇಮೇಜಸ್ಗಳನ್ನ ಡೌನ್ಲೋಡ್ ಮಾಡಿಕೊಳ್ಳಿ ಆ ಸಾಂಗಿಗೆ ಬೇಕಾಗಿರೋವಂಥದ್ದು. ಇಲ್ಲಾಂದರೆ ನಾನು ಹೇಳಿದ್ದೀನಿ ಇದು ಯಾವ ಥರ ಡೌನ್ಲೋಡ್ ಮಾಡೋದಂತೂ ವೀಡಿಯೋ ಇದೆ, ಬೇಕಾದ್ರೆ ನನ್ನ ಚಾನಲಲ್ಲಿ ಚೆಕ್ ಮಾಡಿ. ಇಲ್ಲಾಂದರೆ ಈ ಐ ಕಾರ್ಡಲ್ಲಿ ಹಾಕಿರ್ತೀನಿ ನೋಡಿ, ಇಲ್ಲಾಂದರೆ ವೀಡಿಯೋ ಲಾಸ್ಟಲ್ಲಿ ಸಿಗುತ್ತೆ. ಸೊ ನೋಡ್ತಿರ್ಬೋದು ಈ ಥರ ಸ್ಟಾಕ್ ಇಮೇಜಸ್ಗಳೆಲ್ಲ ಎಲ್ಲ ಥರ ನಿಮ್ಗೆ ಯಾವ ಥರ ಟೈಪ್ ಮಾಡ್ತಾರೋ ಆ ಥರ ಎಲ್ಲ ಸಿಗುತ್ತೆ. ಈ ಥರ ಎಲ್ಲ ಸ್ಟಾಕ್ ಮಾಡಿಟ್ಕೊಳ್ಳಿ ಸಾಂಗ್ ಎಡಿಟ್ ಮಾಡಬೇಕಾದ್ರೆ.
ಸೊ ಇದೇ ಥರ ಎಲ್ಲೆಲ್ಲಿಗೆ ನೀವು ಸ್ಪ್ಲಿಟ್ ಮಾಡಿದ್ರಲ್ಲ ಲೇಯರ್ನ ಅಲ್ಲಿಗೆ ಸಾಂಗಿಗೆ ತಕ್ಕಂತೆ ಇಮೇಜಸ್ಗಳು ಇಲ್ಲಾಂದರೆ ವೀಡಿಯೋಸ್ಗಳನ್ನ ಆ್ಯಡ್ ಮಾಡ್ತಾ ಬರ್ಬೋದು. ಸೊ ನೋಡ್ಕೊಳ್ಳಿ, ಈ ಥರ ಸ್ಕ್ರೀನಲ್ಲಿ ಪ್ಲೇ ಮಾಡಿದ್ದೀನಿ, ಆ ರೀತಿ ಟೈಪ್ ಮಾಡಿ ಓಕೆ ಫ್ರೆಂಡ್ಸ್, ಎಲ್ಲ ಸ್ಪ್ಲಿಟ್ ಮಾಡಿದ್ವಲ್ಲ ನಾವು, ಎಲ್ಲ ಲೇಯರ್ಗೂ ಇಮೇಜಸ್ಗಳು ಆ್ಯಡ್ ಮಾಡಿ ಬಂದಿತ್ತು. ಸೊ ಇದಕ್ಕೆ ನಾವು ಆ್ಯನಿಮೇಷನ್ ಆಗಬೇಕು. ಸೊ ಅದಕ್ಕೆ ಆ್ಯನಿಮೇಷನ್ ಈ ಥರ ರನ್ ಆಗಬೇಕಂದ್ರೆ ನಾವು ಅದಕ್ಕೆ VPN ಕನೆಕ್ಟ್ ಮಾಡ್ಕೋಬೇಕು. ನಾನು ಸ್ಟಾರ್ಟಿಂಗಲ್ಲಿ ಹೇಳಿದ್ದೀನಿ VPN ಕನೆಕ್ಟ್ ಮಾಡ್ಕೊಂಡು ಓಪನ್ ಮಾಡಿ ಅಂತ. ಸೊ VPN ಕನೆಕ್ಟ್ ಮಾಡ್ಕೊಂಡು ಇಲ್ಲಿ ನೋಡ್ತಾ ಇರ್ಬೋದು, ಆ್ಯನಿಮೇಷನಲ್ಲಿ ಬಂದು ಆ್ಯನಿಮೇಷನಲ್ಲಿ ಕಾಂಬೋ ಅಂತ ಇರುತ್ತೆ ನೋಡಿ. ಕಾಂಬೋದಲ್ಲಿ ಬಂದು ನಿಮ್ಗೆ ಯಾವ ಥರ ಬೇಕು ಸಾಕಷ್ಟಿದೆ ಆ್ಯನಿಮೇಷನ್ಸ್ಗಳು. ನಿಮಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನು ಸೆಟ್ ಮಾಡ್ತಾ ಬರ್ಬೋದು. ಸೊ ಅಲ್ಲೇ ಪ್ಲೇ ಮಾಡ್ಬೋದು, ಮತ್ತು ಇಲ್ಲಿ ಟೈಮ್ಸ್ ಇರುತ್ತೆ, ಎಷ್ಟು ಸೆಕೆಂಡ್ಸ್ ಬೇಕು ಆ ಥರ ಎಲ್ಲ ಸೆಟ್ ಮಾಡ್ಬೋದು ನೀವೇ. ಸೊ ಸುಮಾರಷ್ಟಿದೆ. ನಿಮಗೆ VPN ಕನೆಕ್ಟ್ ಮಾಡ್ಕೊಂಡ್ರೆ ಮಾತ್ರ ಈ ಥರ ಆ್ಯನಿಮೇಷನ್ಗಳು ಸಿಗೋದು, ಇಲ್ಲಾಂದರೆ ಸಿಗೋಲ್ಲ. ಸೊ VPN ಯಾವ್ದು ಬೇಕಾದ್ರೂ ಯೂಸ್ ಮಾಡ್ಬೋದು. VPN ಅಂತ ಇದೆಯಲ್ಲ ಆ್ಯಪ್ ಪ್ಲೇಸ್ಟೋರಲ್ಲಿ ಸಿಗುತ್ತೆ. ಸೊ ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ, ಆರಾಮಾಗೆ ಚೆನ್ನಾಗೇ ರನ್ ಆಗುತ್ತೆ. ಸೊ ನೋಡ್ಬೋದು, VPN ಕನೆಕ್ಟ್ ಮಾಡ್ಕೊಂಡ್ರೆ ಈ ಥರ ಎಷ್ಟೊಂದು ಆ್ಯನಿಮೇಷನ್ಸ್ಗಳು ಸಿಗುತ್ತೆ ನಿಮಗೆ. ಸೊ VPN ಕನೆಕ್ಟ್ ಮಾಡ್ಕೊಂಡು ಇದನ್ನೇ ಯೂಸ್ ಮಾಡಿ. ಈ ರೀತಿ ಟ್ರೆಂಡಿಂಗಲ್ಲಿ ಇರೋ ಸಾಂಗ್ಗಳೆಲ್ಲ ಎಡಿಟ್ ಮಾಡ್ಬೋದು. ಇನ್ಸ್ಟಾಗ್ರಾಮಲ್ಲಿ ನೋಡ್ತಾ ಇರ್ಬೋದು, ಈ ಥರ ಎಷ್ಟೊಂದು ಜನ ಮಾಡ್ತಾರೆ ಕ್ರಿಯೇಟರ್ಸ್ಗಳು. ಸೊ ನೋಡ್ತಾ ಇರ್ಬೋದು, ಈಗ ಫುಲ್ ಕಂಪ್ಲೀಟ್ ಆಗಿದೆ ವಿಡಿಯೋ ಯಾವ ಥರ ಬಂದಿದೆ ಅಂತ. ಸೊ ನೋಡಿದ್ರೆ ಫ್ರೆಂಡ್ಸ್, ಯಾವ ರೀತಿ ವಿಡಿಯೋ ಕ್ಯಾಪ್ಕಟ್ಟಲ್ಲಿ ಎಡಿಟ್ ಮಾಡ್ಬೋದು ಅಂತ. ಸೊ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಮತ್ತು ಚಾನಲ್ಗೆ ಹೊಸಬರಾಗಿದೆ ಸಬ್ಸ್ಕ್ರೈಬ್ ಮಾಡಿ. ಸೊ ಈ ಥರ ಎಕ್ಸ್ಪೋರ್ಟ್ ಮಾಡಿ ನೀವು ವಿಡಿಯೋ ಮಾಡಿರೋದನ್ನೆಲ್ಲ ಫೈನಲ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.